ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಸರ್. ಇವತ್ತಿನ ತೀರ್ಪು ಸರ್ಕಾರಕ್ಕೆ ತೃಪ್ತಿ ತಂದಿದೆಯಾ ಸರ್ ಅಂತ? ಇವತ್ತಿನ ತೀರ್ಪು ಸರ್ಕಾರಕ್ಕೆ ತಮಗೆ ತೃಪ್ತಿ ತಂದಿದೆಯಾ ಅಂತ ಸರ್? ತೃಪ್ತಿ ಅಂತಲ್ಲ, ಪ್ರಾಸಿಕ್ಯೂಷನ್ ಮಾಡಿಸ್ಬೇಕು ಅಂಥೇಳಿ ಏನು ಛಲದಿಂದ ಭಾಳ ಹೊರಟು ರಾಜಭವನವನ್ನು ದುರುಪಯೋಗ ಮಾಡ್ಕೋತಾ ಇದ್ರು, ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನಿರಾಶೆ ಆಗಿದೆ. ಪ್ರಾಸಿಕ್ಯೂಷನ್ ಬದಲಾಗಿ ಭ್ರಷ್ಟಾಚಾರದ ಅಡಿಯಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸರ್? ಅಲ್ಲ, ಅದನ್ನು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಅಂದರೆ ಬೇರೆ, ತನಿಖೆ ಅಂದರೆ ಬೇರೆ. ತನಿಖೆ ಅಂದರೆ ಎನ್ಕ್ವೈರಿ ಅಂದರೆ ಪ್ರಾಸಿಕ್ಯೂಷನ್ ಅಲ್ಲ. ಸೊ ಈಗ 17A ಕೊಟ್ಟಿರೋದ್ರಿಂದ ನಿರಾಳವಾಗಿರುವುದಂತನಾ ಸರ್? ನಿರಾಳವಾಗಿರ್ಬೋದು ಅಂತಂದರೆ ಈಗ ಪ್ರಾಸಿಕ್ಯೂಷನ್ ಇಲ್ಲ, ಇದು ಸ್ಪಷ್ಟ ಆಗಿದೆ. 17 ಆ್ಯಕ್ಟ್ ಏನಿದೆಯಲ್ಲ, 19 ಆ್ಯಕ್ಟ್ ಏನಿದೆಯಲ್ಲ ಸರ್, PC ಆ್ಯಕ್ಟು, ಅದರ ಅನ್ವಯ ಏನಾದರೂ ಕೊಟ್ಟಿದ್ರೆ ಸಂಕಷ್ಟಗಳಿತ್ತ ಅಂತ ಸರ್? ಅದನ್ನು ಮೊದಲೇಕನ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಒಂದು ವೇಳೆ ಪರವಾನಗಿ ಕೊಟ್ಟಿದ್ದರೆ ಕೆಲವರು ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಇವನ್ನೆಲ್ಲ ಇರ್ತಿತ್ತು. ಆದರೆ ಅದು ಈಗ ಯಾವುದೂ ಇಲ್ಲ. ಇದು 218 BNSS ಆ್ಯಕ್ಟ್ ಇದೆಯಲ್ಲ ಸರ್, ಅದ್ರ ಪ್ರಕಾರ ಏನಾದ್ರು ತನಿಖೆ ಕೊಟ್ಟಿದ್ರೆ ಸಂಕಷ್ಟಗಳಿರ್ತಿತ್ತ ಅಂತ ಸರ್? ಅಂದರೆ ಒತ್ತಡ ಮಾಡೋರು ಮಾಡಬಹುದಿತ್ತು. 218 ಪ್ರಾಸಿಕ್ಯೂಷನ್ಗೆ ಪರವಾನಗಿ ಕೊಡಲಿಲ್ಲ. ಅಂದರೆ ಸದ್ಯ CM ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆಗಳು ಉದ್ಭವಿಸೋದಿಲ್ಲ ಅನ್ನೋಂಥದ್ದು ಸರ್? ಪ್ರಶ್ನೆ ಇಲ್ಲ, ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹೈಕಮಾಂಡ್ ಮತ್ತು ಸಚಿವ ಸಂಪುಟ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ CM ಬಂಡಿಗೆ ನಿಂತಿದೆ ಸರ್? ಹೈಕಮಾಂಡ್ CM ಅವ್ರಿಗೆ ಸಂಪೂರ್ಣ ಬೆಂಬಲದಲ್ಲಿದೆ. MLAಗಳು, ಮಂತ್ರಿಗಳು ಎಲ್ಲರೂ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬೆಂಬಲದಲ್ಲಿದ್ದೇವೆ. BJP ರಾಜೀನಾಮೆ ಕೇಳ್ತಾ ಇದ್ದಿಲ್ಲ ಸರ್, ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತಿದ್ದಾರೆ ಸರ್. BJP ಒಳಗನೆ ಅರ್ಧ ಮಂದಿ ರಾಜೀನಾಮೆ ಕೇಳ್ತಾರೆ, ಅರ್ಧ ಮಂದಿ ಆ ರಾಜೀನಾಮೆ ಕೊಡೋಂತ ಕೇಳೇ ಇಲ್ಲ ಅಂತಾರೆ, ಕೆಲವು ಮಂದಿ ಕೊಡೋದು ಅವಶ್ಯ ಇಲ್ಲ ಅಂತಾರೆ. ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗಲಿಲ್ಲ ಅಂತ ನಿರಾಶೆ ಆಗ್ಯಾರ. ಅಂದರೆ ಅವರಲ್ಲೇ ದ್ವಂದ್ವ ಇದ್ದಾವೆ, ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾವ್ರೆ. ಅಷ್ಟೇ ಆ ರಾಜಕೀಯ ಗೊಂದಲಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂಥ ಎಚ್ ಕೆ ಪಾಟೀಲ್ ಮತ್ತು ಯಾವುದೇ ಕಾರಣಕ್ಕೂ CM ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ, ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ತನಿಖೆ ಆಗಲಿ ಸತ್ಯ ಹೊರಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಪಟ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಸರ್. ಇವತ್ತಿನ ತೀರ್ಪು ಸರ್ಕಾರಕ್ಕೆ ತೃಪ್ತಿ ತಂದಿದೆಯಾ ಸರ್ ಅಂತ? ಇವತ್ತಿನ ತೀರ್ಪು ಸರ್ಕಾರಕ್ಕೆ ತಮಗೆ ತೃಪ್ತಿ ತಂದಿದೆಯಾ ಅಂತ ಸರ್? ತೃಪ್ತಿ ಅಂತಲ್ಲ, ಪ್ರಾಸಿಕ್ಯೂಷನ್ ಮಾಡಿಸ್ಬೇಕು ಅಂಥೇಳಿ ಏನು ಛಲದಿಂದ ಭಾಳ ಹೊರಟು ರಾಜಭವನವನ್ನು ದುರುಪಯೋಗ ಮಾಡ್ಕೋತಾ ಇದ್ರು, ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನಿರಾಶೆ ಆಗಿದೆ. ಪ್ರಾಸಿಕ್ಯೂಷನ್ ಬದಲಾಗಿ ಭ್ರಷ್ಟಾಚಾರದ ಅಡಿಯಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸರ್? ಅಲ್ಲ, ಅದನ್ನು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಅಂದರೆ ಬೇರೆ, ತನಿಖೆ ಅಂದರೆ ಬೇರೆ. ತನಿಖೆ ಅಂದರೆ ಎನ್ಕ್ವೈರಿ ಅಂದರೆ ಪ್ರಾಸಿಕ್ಯೂಷನ್ ಅಲ್ಲ. ಸೊ ಈಗ 17A ಕೊಟ್ಟಿರೋದ್ರಿಂದ ನಿರಾಳವಾಗಿರುವುದಂತನಾ ಸರ್? ನಿರಾಳವಾಗಿರ್ಬೋದು ಅಂತಂದರೆ ಈಗ ಪ್ರಾಸಿಕ್ಯೂಷನ್ ಇಲ್ಲ, ಇದು ಸ್ಪಷ್ಟ ಆಗಿದೆ. 17 ಆ್ಯಕ್ಟ್ ಏನಿದೆಯಲ್ಲ, 19 ಆ್ಯಕ್ಟ್ ಏನಿದೆಯಲ್ಲ ಸರ್, PC ಆ್ಯಕ್ಟು, ಅದರ ಅನ್ವಯ ಏನಾದರೂ ಕೊಟ್ಟಿದ್ರೆ ಸಂಕಷ್ಟಗಳಿತ್ತ ಅಂತ ಸರ್? ಅದನ್ನು ಮೊದಲೇಕನ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಒಂದು ವೇಳೆ ಪರವಾನಗಿ ಕೊಟ್ಟಿದ್ದರೆ ಕೆಲವರು ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಇವನ್ನೆಲ್ಲ ಇರ್ತಿತ್ತು. ಆದರೆ ಅದು ಈಗ ಯಾವುದೂ ಇಲ್ಲ. ಇದು 218 BNSS ಆ್ಯಕ್ಟ್ ಇದೆಯಲ್ಲ ಸರ್, ಅದ್ರ ಪ್ರಕಾರ ಏನಾದ್ರು ತನಿಖೆ ಕೊಟ್ಟಿದ್ರೆ ಸಂಕಷ್ಟಗಳಿರ್ತಿತ್ತ ಅಂತ ಸರ್? ಅಂದರೆ ಒತ್ತಡ ಮಾಡೋರು ಮಾಡಬಹುದಿತ್ತು. 218 ಪ್ರಾಸಿಕ್ಯೂಷನ್ಗೆ ಪರವಾನಗಿ ಕೊಡಲಿಲ್ಲ. ಅಂದರೆ ಸದ್ಯ CM ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆಗಳು ಉದ್ಭವಿಸೋದಿಲ್ಲ ಅನ್ನೋಂಥದ್ದು ಸರ್? ಪ್ರಶ್ನೆ ಇಲ್ಲ, ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹೈಕಮಾಂಡ್ ಮತ್ತು ಸಚಿವ ಸಂಪುಟ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ CM ಬಂಡಿಗೆ ನಿಂತಿದೆ ಸರ್? ಹೈಕಮಾಂಡ್ CM ಅವ್ರಿಗೆ ಸಂಪೂರ್ಣ ಬೆಂಬಲದಲ್ಲಿದೆ. MLAಗಳು, ಮಂತ್ರಿಗಳು ಎಲ್ಲರೂ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬೆಂಬಲದಲ್ಲಿದ್ದೇವೆ. BJP ರಾಜೀನಾಮೆ ಕೇಳ್ತಾ ಇದ್ದಿಲ್ಲ ಸರ್, ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತಿದ್ದಾರೆ ಸರ್. BJP ಒಳಗನೆ ಅರ್ಧ ಮಂದಿ ರಾಜೀನಾಮೆ ಕೇಳ್ತಾರೆ, ಅರ್ಧ ಮಂದಿ ಆ ರಾಜೀನಾಮೆ ಕೊಡೋಂತ ಕೇಳೇ ಇಲ್ಲ ಅಂತಾರೆ, ಕೆಲವು ಮಂದಿ ಕೊಡೋದು ಅವಶ್ಯ ಇಲ್ಲ ಅಂತಾರೆ. ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗಲಿಲ್ಲ ಅಂತ ನಿರಾಶೆ ಆಗ್ಯಾರ.
ಅಂದ್ರೆ ಅವರಲ್ಲೇ ದ್ವಂದ್ವ ಇದ್ದಾವೆ, ನಿಮ್ಮ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾವ್ರೆ ಅಂತ. ಅಷ್ಟೇ ಆ ರಾಜಕೀಯ ಗೊಂದಲಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂಥ ಎಚ್ ಕೆ ಪಾಟೀಲ್ ಮಾತು. ಯಾವುದೇ ಕಾರಣಕ್ಕೂ ಸಿ ಎಂ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ತನಿಖೆ ಆಗಲಿ ಸತ್ಯ ಹೊರಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಪಟ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.